ವಾಯುವ್ಯ ಸಾರಿಗೆ ನಿಗಮ ಮುಧೋಳ್ ಘಟಕ ಪ್ರಾಣಿ ಬಲಿಗೆ ಸಂಬಂಧಿಸಿದ್ದ ಸಾರಿಗೆ ನೌಕರರ ನೆಚ್ಚಿನ ಚಾನೆಲ್ ಆಗಿರುವ ಸಾರಿಗೆ ಟಿವಿಯಿಂದ ಈಗಾಗಲೇ 2 ಸುದ್ದಿಗಳನ್ನು ಬಿತ್ತರಿಸಿದ್ದೀವಿ. ಆ ವಿಭಾಗದ ಅಧಿಕಾರಿಗಳು ಕೈಕಟ್ಟು ಕುಳಿತಂತ ಆಗಿದೆ. ಆದ್ದರಿಂದ ಅಲ್ಲಿನ ಅಧಿಕಾರಿಗಳಿಗೆ ನಾವೇ ಕೊಡುತ್ತೇವೆ ಸಾಕ್ಷಿಗಳು. ಬಲಿ ಕೊಡಲು ಉಪಯೋಗಿಸಿದ ಮೇಕೆಗಳ ಸಂಖ್ಯೆ 5, ಅವುಗಳನ್ನು ಖರೀದಿ ಮಾಡಿದವರು ಯಾರು ಎಂಬುದಕ್ಕೆ ಫೋಟೋ ನೋಡಿ ಅಧಿಕಾರಿಗಳೇ. ಮುಧೋಳ್ ಘಟಕದಲ್ಲಿ ಬಾಡೂಟ ಖರ್ಚು ವೆಚ್ಚಗಳ ಭರಿಸಿದ್ದವರು ಯಾರು ಎಂಬುದಕ್ಕೆ ಸಾಕ್ಷಿ. ಫೋನ್ ಪೇ ಮೂಲಕ ನೌಕರರಿಗೆ ಹಣ ನೀಡುವಂತೆ ವಾಟ್ಸಪ್ ಗ್ರೂಪ್ಗಳಲ್ಲಿ ಬೇಡಿಕೆ ಇಟ್ಟಿದ್ದು ಫೋನ್ ಪೇ ಮೂಲಕ ಹಣ ಪಡೆದುಕೊಂಡವರು ಯಾರು ಈ ಅಸಭ್ಯ ಅವತಾರ ಪತ್ತೆ ಮಾಡಿ ಇವರನ್ನು ಸಂಸ್ಥೆ ನೌಕರರ ಅಥವಾ ಬೇರೆಯವರ? ಫೋನ್ ಪೇ ಮೂಲಕ ಹಣ ನೀಡಿದವರು ವಾಟ್ಸಪ್ ಮೂಲಕ ಧನ್ಯವಾದ ತಿಳಿಸಿದವರು ಯಾರು? ಪ್ರಾಣಿ ಬಲಿಯ ನಂತರ ಬಾಡೂಟಕ್ಕೆ ಸಂಸ್ಥೆ ನೌಕರರು ಮತ್ತು ಅವರ ಮಕ್ಕಳು ಹೊರತುಪಡಿಸಿ ಬೇರೆಯವರನ್ನು ಕರೆತಂದರೆ ಡಿಪೋ ಗೇಟಿನಿಂದ ವಾಪಸ್ ಕಳಿಸುತ್ತೇನೆ ಎಂದು ಹೇಳಿದವರು ಯಾರು? ಇದರಿಂದ ತಿಳಿಯುತ್ತಲ್ವೇ ಘಟಕದಲ್ಲಿ ಪ್ರಾಣಿ ಬಲಿಗೆ ಕೊಡುವುದನ್ನು ಮೊದಲೇ ನಿರ್ಧಾರವಾಗಿತ್ತಲ್ವಾ? ಪ್ರಾಣಿ ಬಲಿಯ ನಂತರ ಬಾಡೂಟ ಮಾಡಲು ನೀಡಿದ ಪಾತ್ರೆ ಬಾಡಿಗೆ ರೆಸಿಪ್ಟ್ ವಾಟ್ಸಪ್ ಗ್ರೂಪ್ ಅಲ್ಲಿ ಹಾಕಿದವರು ಯಾರು? ಮಧ್ಯರಾತ್ರಿ ಭದ್ರತೆ ಅಧಿಕಾರಿಗಳು ತಪಾಸಣೆಗೆ ಬರುವ ಸುದ್ದಿ ತಿಳಿದು ಮಾಂಸವನ್ನು ಮುಚ್ಚಿಟ್ಟಿದ್ದವು ಯಾರು? ಇದಕ್ಕೆ ಭದ್ರತಾ ಸಿಬ್ಬಂದಿಗಳು ಕೈಜೋಡಿಸಿರುವುದು ಸತ್ಯವಾಗಿದೆಯೇ? ಭದ್ರತಾ ಅಧಿಕಾರಿಗಳು ಬಂದು ಹೋದ ಮೇಲೆ ಮಾಂಸದ ಬಾಡೂಟವನ್ನು ಹೊರಗಡೆ ತೆಗೆದುಕೊಂಡು ಹೋಗಿದ್ಯಾರು? ಬಾಡೂಟವನ್ನು ಡಿಪೋ ಪಕ್ಕದಲ್ಲಿರುವ ಸಿ ಪವರ್ ಅವರ ಮನೆಯಲ್ಲಿ ಮಾಡಲಾಗಿದೆ ಎಂದು ವಾಟ್ಸಪ್ ಗ್ರೂಪ್ಗಳಲ್ಲಿ ಹೇಳಿದವರು ಯಾರು? ಹಣ ಕೊಡಬೇಕಾದವರ ಪಟ್ಟಿಯನ್ನು ವಾಟ್ಸಪ್ ಗ್ರೂಪ್ ಅಲ್ಲಿ ಬಿತ್ತರಿಸಿದವರು ಯಾರು? ಮುಧೋಳ್ ಘಟಕದಲ್ಲಿ ಪ್ರಾಣಿ ಬಲಿ ಕೊಡಲು ಫೋನ್ ಪೇ ಮುಖಾಂತರ ಹಣ ಸಂಗ್ರಹಿಸಿರುವ ಬಗ್ಗೆ ವಿಭಾಗದ ಭದ್ರತೆ ಮತ್ತು ಜಾಗೃತ ದಳಕ್ಕೆ ತಿಳಿದಿರಲಿಲ್ವಾ? ಎಲ್ಲವೂ ತಿಳಿದರೂ ಸುಮ್ಮನೆ ಕುಳಿತುಕೊಂಡು ಅಧಿಕಾರ ವರ್ಗದವರು ಪ್ರಾಣಿ ಬಲಿಗೆ ಬೆಂಬಲವನ್ನು ಸೂಚಿಸಿದ್ದಾರೆ. ಮುಧೋಳ್ ಘಟಕದಲ್ಲಿ ಪ್ರಾಣಿ ಬಲಿ ಕೊಡಲು ಲಕ್ಷಾಂತರ ರುಗಳನ್ನು ಸಂಗ್ರಹಣೆ ಮಾಡಲಾಗಿದೆ ಎಂದು ಮೇಲೆ ಎಲ್ಲದಕ್ಕೂ ಘಟಕ ವ್ಯವಸ್ಥಾಪಕರು ಮೊದಲೇ ಸಮಿತಿ ನೀಡಿದ್ದರು. ಸಾಬೀತಾಯ್ತಲ್ವಾ? ಮುಧೋಳ್ ಘಟಕದಲ್ಲಿ ಎಷ್ಟು ವರ್ಷಗಳಿಂದ ಪ್ರಾಣಿ ಬಲಿ ಕೊಡಲಾಗುತ್ತದೆ? ಆಯೋಜಕರು 5 ವರ್ಷಗಳ ಫೋನ್ ಪೇ ಖಾತೆಯನ್ನು ತಪಾಸಣೆ ಮಾಡಿ ಸತ್ಯವನ್ನು ಪತ್ತೆ ಮಾಡಿ ಅವರ ಆರ್ಥಿಕ ಚಟುವಟಿಕೆಗಳು ಮತ್ತು ಅವರ ಹಿಂದಿರುವ ಶಕ್ತಿ ಯಾವುದು ಎಂಬುದನ್ನು ಪತ್ತೆ ಮಾಡಲು ಅಧಿಕಾರಿಗಳು ಸಿದ್ಧರಿದ್ದೀರಾ? ಘಟಕದ ಕುರಿತು ಸಾರಿಗೆ ಚಾನೆಲ್ನಲ್ಲಿ ಪ್ರಸಾರ ಮಾಡಿದ 2 ದಿನಗಳ ನಂತರ ಭದ್ರತಾ ಅಧಿಕಾರಿಗಳು ತನಿಖೆ ಮಾಡಲು ಪ್ರಯತ್ನಿಸಿದರ? ಅಧಿಕಾರಿಗಳು ತನಿಖೆಗೆ ಬರುವುದಕ್ಕಿಂತ ಮುಂಚಿತವಾಗಿ ಮೇಕೆ ತಲೆಗಳನ್ನು ಅಗೆದು ಬೇರೆ ಕಡೆ ಸಾಗಿಸಿರುವುದರ ಬಗ್ಗೆ ಮಾಹಿತಿ ಇದೆ. ಈ ಘಟನೆ ಕುರಿತು ಇಷ್ಟೆಲ್ಲ ಸಾಕ್ಷಿಗಳು ಒದಗಿಸಲಾಗಿದೆ. ಬಾಗಲಕೋಟೆ ವಿಭಾಗದಲ್ಲಿ ಅಧಿಕಾರಿ ವರ್ಗದವರು ಯಾವ ಕ್ರಮ ಕೈಗೊಳ್ಳುತ್ತಾರೆ ಎಂಬುದನ್ನು ಕಾದು ನೋಡೋಣ. ಸಾರಿಗೆ ನೌಕರರೇ, ಧನ್ಯವಾದಗಳು.